ಸರ್, ಇವತ್ತು ನಾವು BMTC MD ಅವ್ರಿಗೂ ಮನವಿ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ವಿ ಸಾಕಷ್ಟು ಸರಿ. ಅವ್ರು ಹೇಳೋದಿಷ್ಟೇ, ಈ ತಿಂಗಳು ಬಿಡ್ತೀವಿ, ನೆಕ್ಸ್ಟ್ ತಿಂಗಳು ಬಿಡ್ತೀವಿ ಅಂತ. ಲಾಸ್ಟ್ ಟೈಮ್ ಹೋದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಾನ್ಯ ಮುಖ್ಯಮಂತ್ರಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸರ್ ಒಂದ್ ಮಾತು ಹೇಳಿದ್ರೆ ನಾಳೆನೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಅಧಿಕಾರಿಗಳು ಅವ್ರು ನೋಡಿ ಸರ್, 200 ಜನ ಅಂತೂ ಕಷ್ಟಪಟ್ಟೆ ಬಂದಿರ್ತಾರೆ. ಇವತ್ತು 1000, 2000, 3000 ಖರ್ಚು ಮಾಡ್ಕೊಂಡು ತುದಿ ಬೀದರ್ ಡಿಸ್ಟಿಕ್ ಇಂದ ಇಲ್ಲಿವರೆಗೂ ಬಂದಿದ್ದಾರೆ, ಬೆಂಗಳೂರವರೆಗೂ. ಇಲ್ಲ ಹತ್ರ ಇದ್ದವ್ರಿಗೆ ಬರಕೇನೆ ಕಷ್ಟ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ. ಬೀದರಿಂದ ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ ಆ ಕಡೆಯಿಂದ ಎಲ್ಲ ನಿದ್ದೆಗೆಟ್ಟು ಬಂದು ಇವಾಗ ನೈಟ್ ಮತ್ತೆ ಈ ಕಡೆಯಿಂದ ನಿದ್ದೆಗೆಟ್ಟು ಹೋಗಿ ಎಷ್ಟು ಕಷ್ಟ ಆಗುತ್ತೆ ಬಡವ್ರ ಮಕ್ಕಳಿಗೆ ಗೊತ್ತು. ನೀವು ಕಾರಲ್ಲಿ ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡೋರಿಗೆ ಇದೆಲ್ಲ ಗೊತ್ತಾಗಲ್ಲ. ನಿಜ ಹೇಳ್ಬೇಕಂದ್ರೆ ನೀವು ಪುಣ್ಯ ಬರುತ್ತೆ, ನಿಮ್ಮ ಹೆಂಡ್ರ ಮಕ್ಕಳಿಗೆ ಪುಣ್ಯ ಬರ್ಬೇಕಂದ್ರೆ ಬಡವ್ರನ್ನ ಅಲದಾಡ್ಸೋದು ಫಸ್ಟ್ ಬಿಡಿ. ನಿಮ್ ಕೈಲಿಂದ ಆಗ್ಲಿಲ್ಲ ಅಂದ್ರೆ ಸರ್ಕಾರನೇ ಬೇಡ ನಮ್ಗೆ. ನಾವು ಆರಿಸಿ ನಿಮ್ಮನ್ ಮೇಲ್ಗಡೆ ಕೂರಿಸಿ ನಿಮ್ ಕಡೆಯಿಂದ ನಾವು ಬೇಡಿ ತಗೊಳ್ಳಂತದ್ ಏನಿಲ್ಲ. ಯಾಕಂದ್ರೆ ಪುಕ್ಸಟ್ಟೆ ಅಂತ ನಮ್ಗೆ ಜಾಬ್ ಕೊಡ್ತಾ ಇಲ್ಲ, ಯಾರಿಗೂ ಕೊಡ್ತಾ ಇಲ್ಲ ಪುಕ್ಸಟ್ಟೆ. ಅರ್ಧರ್ಧ ಮಾರ್ಕ್ಸಿಗೂ ನಾವು ಕಷ್ಟಪಟ್ಟು ಓದಿರೋದು ನಮಗ್ ಗೊತ್ತು. ಒಂದ್ ಹೊತ್ತು ಊಟ ಬಿಟ್ಟು ಓದಿದೀವಿ. ನಿದ್ದೆ ಬರುತ್ತೆ ಅಂತ ನಿಜ ನಾನು 12 ಗಂಟೆವರೆಗೂ ಊಟ ಮಾಡಲ್ಲ, ಅಷ್ಟು ನಿದ್ದೆಗಟ್ಟು. ಯಾಕಂದ್ರೆ ಮದುವೆ ಆಗಿ 10 ವರ್ಷವರೆಗೂ ಬಿಡು ನಮ್ ಕ್ಯಾಸ್ಟಿಗೆ ಜಾಬ್ ಆಗಲ್ಲ, ನಮ್ ಕ್ಯಾಸ್ಟ್ ಅವ್ರಿಗೆ ಜಾಬ್ ಆಗಲ್ಲ, ನಾವು 3B ಕ್ಯಾಟಗರಿ, ನಮ್ ಕ್ಯಾಸ್ಟಿಗೆ ಎಲ್ಲಿ ಜಾಬ್ ಸಿಗ್ಬೇಕಂತ ಬಿಟ್ಟು ಬಿಟ್ಟಿದ್ದೆ. ಏನೋ ಒಂದು ಹೋಪ್ ನೋಡೋಣ, ನಮ್ ಸ್ವಂತ ಪ್ರಯತ್ನದಿಂದ ಓದಿ ಆಗತ್ತೆ ಅಂತ ಕಷ್ಟಪಟ್ಟು ಓದಿ. ನಿಜ ಸರ್, ನಾನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳಿ ಕೆಲಸ ಮಾಡ್ಕೊಂತ, ಯಾಕಂದ್ರೆ ಜೀವನ ನಡೆಯಲ್ಲ. ಮನೇಲಿ ಕೂತ್ಕೊಂಡು ಓದಕ್ಕೆ ನಮ್ಗೆ ಆಗಲ್ಲ, ನಮ್ ಶಕ್ತಿ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ ಮದರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಬ್ಲೂಟೂತ್ ಹಾಕೊಂಡು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳಿ 2 ತಿಂಗಳು ನಾನು ಕಷ್ಟಪಟ್ಟು ಓದಿ ಈ ಜಾಬ್ ತಗೊಂಡಿರೋದು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ನಮ್ಮ ಹುದ್ದೆ, ನಮ್ಮ ಹುದ್ದೆ, ನಮ್ಮ ಹುದ್ದೆ ಏನೇ ಬರಲಿ, ಏನೇ ಬರಲಿ, ಒಂದೇ ಒಂದೇ ನಮ್ಮ ಹುದ್ದೆ, ನಮ್ಮ ಹುದ್ದೆ ಏನೇ ಬರಲಿ, ಎಲ್ಲಿವರೆಗೂ ಹೋರಾಟ. BMTC non-HK 2286 ಪೋಸ್ಟ್ ಇದೆ. ಈ ಒಂದು ನೋಟಿಫಿಕೇಶನ್ ಆಗಿ 1 ವರ್ಷ ಮೇಲೆ ಆಯ್ತು. 8 ತಿಂಗಳಾಗಿದೆ ಈ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ರಿಸಲ್ಟ್ ಬಂದು ಪಾಸ್ ಆಗಿದ್ದಾರೆ ಎಲ್ಲರೂ. 2286 ಹುದ್ದೆಗಳು. 4 ತಿಂಗಳಾಗಿದೆ ಪ್ರಾವಿಷನಲ್ ಲಿಸ್ಟ್ ಬಿಟ್ಟು. ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡ್ಬೇಕು. ಇಲ್ಲಿವರೆಗೂ ತುಂಬಾ ಇವತ್ತು ನಾಳೆ ಮುಂದಿನ ವಾರ ಮುಂದಿನ ತಿಂಗಳು ಈ ತರ ಡ್ರಾಗ್ ಮಾಡ್ತಾ ಹೋಗ್ತಿದ್ದಾರೆ. ನಾನು ಮಾನ್ಯ ಸಚಿವರು, ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸರ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ 1 ವಾರ 15 ದಿನದಲ್ಲಿ ಇವರಿಗೆ ಆದೇಶ ಪತ್ರ ಕೊಡಿ, ಆರ್ಡರ್ ಕಾಪಿ ಕೊಟ್ಟು ಇವ್ರಿಗೆ ಜಾಬ್ ತಗೊಳ್ಳಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವರ ಸಮಸ್ಯೆ 1-2 ಇಲ್ಲ, 100 ಸಮಸ್ಯೆಗಳಿದಾವೆ. ಅದನ್ನ ಹೇಳ್ತಾ ಕುತ್ಕೊಂಡ್ರೆ ನೀವು ಕೇಳೋಕ್ಕಾಗಲ್ಲ, ಅಷ್ಟು ಸಮಸ್ಯೆ ಇದಾವೆ. ಪಾಪ ಹೆಣ್ಮಕ್ಳು, ಅವ್ರ ಮಕ್ಳಿದಾರೆ. ಮುಂದಿನ ತಿಂಗಳು ಲಾಸ್ಟ್ ಅಂದ್ರೆ ಅವ್ರು ಇದು ಸ್ಕೂಲ್ ಅಡ್ಮಿಷನ್ಗೆ. ನೀವು ನೆಕ್ಸ್ಟ್ ಅವರು ಬೆಂಗಳೂರಲ್ಲಿ ಜಾಬ್ ಮಾಡ್ಬೇಕಾದ್ರೆ ಅವ್ರ ಊರಿಂದ ಬಂದು ಇಲ್ಲಿ ಜಾಬ್ ಮಾಡ್ಬೇಕಲ್ವಾ. ಅವ್ರು ಇರೋ ಕಡೆ ಮಕ್ಳನ್ನ ಸ್ಕೂಲ್ ಸೇರ್ಸೋದಿರುತ್ತೆ. ದಯವಿಟ್ಟು ನೀವ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಗೊತ್ತಾಗ್ತಿಲ್ಲ. ಎಷ್ಟೋ ಹೆಣ್ಮಕ್ಳು ಏಜ್ ಆಗ್ತಾ ಇದೆ, ಪಾಪ ಮದ್ವೆ ಆಗಿಲ್ಲ. ಎಷ್ಟು ಹುಡುಗರ್ದು ಏಜ್ ಕ್ರಾಸ್ ಆಗಿದೆ, ನೆಕ್ಸ್ಟ್ ಯಾವ್ದು ಎಕ್ಸಾಮ್ ಬರೆಯಕ್ ಆಗ್ತಾ ಇಲ್ಲ. ಏಜ್ ಮ್ಯಾಟರ್ ಇದೆ. ಮತ್ತೆ ಆ ಬಡತನ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಆ 4 ತಿಂಗಳಿಂದ ನೋಡಿ, ಒಂದೇ ಸತಿ HK ಮತ್ತೆ non-HK 2 ನೋಟಿಫಿಕೇಶನ್ ಒಟ್ಟಿಗೆ ಆಯ್ತು, ಹೌದಾ? ಆದ್ರೆ HK ಭಾಗಕ್ಕೆ ಅದು HK ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿ ಪಾಪ ಅವ್ರು 4 ತಿಂಗಳಾಗಿದೆ, 2-3 ತಿಂಗಳು ಸ್ಯಾಲ್ರಿ ತಗೊಂಡಿದ್ದಾರೆ ಅವರು. ಆದ್ರೆ non-HK ಭಾಗದಲ್ಲಿ 2286 ಪೋಸ್ಟ್ ಇದೆ. 2286 ಪೋಸ್ಟ್ ಅನ್ಕೊಂಬಿಡಿ, 2286 ಫ್ಯಾಮಿಲಿ ಅನ್ಕೊಳ್ಳಿ. ಆ ಫ್ಯಾಮಿಲಿ ಕುಟುಂಬಗಳು ಎಲ್ಲ ಬಡತನದಿಂದ ಬಂದಿರೋದು. ನೀವು ಡೈರೆಕ್ಟ್ ತಗೊಳ್ಳಿ ಜಾಬ್ ಅಂತ ಕೇಳಿಲ್ಲ. ಅವ್ರು ಎಕ್ಸಾಮ್ ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡಿ ಲಿಸ್ಟ್ ಅಲ್ಲಿ ಇದ್ದು, ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ಇದ್ದಾರೆ. ಈಗ ಅವ್ರು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಟ್ರೆ ಅವ್ರ ಸಮಸ್ಯೆ, ಅವ್ರ ಕುಟುಂಬದ ಸಮಸ್ಯೆಗಳಿದಲ್ಲ ಅದನ್ನೆಲ್ಲ ಅದರಿಂದ ಪಾವತಿಯಿಂದ ಆಚೆ ಬರ್ತಾರೆ. ಎಷ್ಟೋ ಜನ ಮದ್ವೆ ಆಗ್ತಾರೆ. ಏಜ್ ಕ್ರಾಸ್ ಆಗಿ ಬೇರೆ ಯಾವ್ದು ನೋಟಿಫಿಕೇಶನ್ ಇಲ್ಲ, ಸರ್ಕಾರದಿಂದ ಬಿಟ್ಟಿಲ್ಲ ಯಾವ ನೋಟಿಫಿಕೇಶನ್. ಬೇರೆ ಎಕ್ಸಾಮ್ಸ್ ಅಟ್ಲೀಸ್ಟ್ ಟೈಮ್ ಕೊಟ್ಟು ಓದ್ಕೊಂಡು ಎಕ್ಸಾಮ್ ಬರೆಯೋಣ ಅಂತಂದ್ರೆ ಬೇರೆ ಯಾವ ಎಕ್ಸಾಮ್ಸು ಇಲ್ಲ. ಮನೆಯಲ್ಲಿ ಅವ್ರು ಈಗ ಹೇಳಿದ್ರು, ಪಾಪ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಇನ್ನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಕೇಳ್ತಾರಂತೆ. ಅವ್ರ ಅತ್ತೆ ಮನೆಯಲ್ಲಿ ನೀವ್ ಇನ್ನು ಎಷ್ಟು ದಿನ ಅಂತ ಮನೇಲಿ ಇರ್ತೀಯ ಅಂತ ಕೇಳ್ತಾರಂತೆ. ನೀವ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಸ್ಕೂಲ್ ಮಕ್ಳುಗಳು, ಅವ್ರದ್ದು ಫ್ಯೂಚರ್ ಇದೆ, ಸ್ಕೂಲ್ ಮಕ್ಳದು ಫ್ಯೂಚರ್ ಇದೆ. 2286 ವಿದ್ಯಾರ್ಥಿಗಳು ಅಂತಂದ್ರೆ ಅದ್ರಲ್ಲಿ 100 ಜನ ಮದ್ವೆ ಆಗಿರೋರು ಇರ್ತಾರೆ. ನೀವ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಗೊತ್ತಾಗ್ತಾ ಇಲ್ಲ. ಇವಾಗ ಈ ಪ್ರತಿಭಟನೆ ಮಾಡ್ಬೇಕು ಅಂತಂದ್ರೆ ಮನೆ ಎಲ್ಲ ಬಿಟ್ಟು ಬರ್ಬೇಕು, 1000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ಬೇಕು. ದಿನ ಇದೇ ಕೆಲ್ಸನಾ? ಯಾಕೆ ನೀವು ಇಷ್ಟು ಇದ್ ಮಾಡ್ಕೊಂತೀರಾ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವು ಇವ್ರು ಸುಮ್ನೆ ಅಂತೂ ಜಾಬ್ ಕೊಡ್ತಾ ಇಲ್ಲ. ನೀವು ಇವ್ರ ಜಾಬ್ ಇವ್ರು ಕೊಡಿ ಸರ್. ಡಿಲೇ ಆಗಕ್ಕೆ ಕಾರಣ ಏನು ಸರ್? ಇವತ್ತು ನಾವು BMTC MD ಅವ್ರಿಗೂ ಮನವಿ ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ವಿ ಸಾಕಷ್ಟು ಸರಿ. ಅವ್ರು ಹೇಳೋದಿಷ್ಟೇ, ಈ ತಿಂಗಳು ಬಿಡ್ತೀವಿ, ನೆಕ್ಸ್ಟ್ ತಿಂಗಳು ಬಿಡ್ತೀವಿ ಅಂತ. ಲಾಸ್ಟ್ ಟೈಮ್ ಹೋದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಾನ್ಯ ಮುಖ್ಯಮಂತ್ರಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸರ್
ಒಂದ್ ಮಾತು ಹೇಳಿದ್ರೆ ನಾಳೆನೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಅಧಿಕಾರಿಗಳು ಅವ್ರು ಈಗ ನೋಡಿ ಸರ್, ನೋಟಿಫಿಕೇಶನ್ ಆಗ್ಬೇಕಂತಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿರುತ್ತೆ, ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ. ಈಗ ಆರ್ಡರ್ ಕಾಪಿ ಕೊಡೋದಕ್ಕೆ ಮತ್ತೆ ಮಿನಿಸ್ಟರ್ ಹೇಳ್ಬೇಕು, ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು ಅನ್ನೋದಾದ್ರೆ ನೀವ್ ಯಾಕೆ ಆ ಪೋಸ್ಟ್ ಅಲ್ಲಿ ಇದ್ದೀರಾ? ಫಸ್ಟ್ MD ಅಂತ ನೀವ್ ಏನಕ್ಕೆ ಇದ್ದೀರಾ ಗೊತ್ತಾಗ್ತಾ ಇಲ್ಲ ನಮ್ಗೆ. ಒಂದು MD ನೀವು ಈ ಒಂದು ಪೋಸ್ಟ್ ಗೆ ಅವರಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ, ಇಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ಇಲ್ಲ ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ ಸರ್ಕಾರ ಕೇಳ್ಕೊಳ್ಳಿ. ಬೇರೆ ಯಾರಾದ್ರೂ ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ನೀವು ಕೇಪಬಲ್ ಇಲ್ಲ ಅಂತಂದ್ರೆ ನೀವು ಬೇರೆ ಯಾರಾದ್ರೂ ಬರ್ತಾರೆ, ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊತಾರೆ. ಈಗ ನಿಮ್ಮ ಕರ್ತವ್ಯ ಅದು, ನಾವು ಕೇಳೋದಲ್ಲ, ವಿದ್ಯಾರ್ಥಿಗಳ ಕರ್ತವ್ಯ ಎಲ್ಲ ಅದು. ಒಬ್ಬ ಆಸ್ ಎ MD ಅಂತಂದ್ರೆ ನಿಮ್ಮ ಕರ್ತವ್ಯ ಅದು. ಯಾಕೆಂದ್ರೆ ನೀವು ಹೋಗಿ ಮಿನಿಸ್ಟರ್ ಹತ್ರ ಮಾತಾಡ್ಬೇಕು, ಸರ್ ಇಷ್ಟು ನಮಗ್ ಸಮಸ್ಯೆ ಆಗ್ತಾ ಇದೆ, ವಿದ್ಯಾರ್ಥಿಗಳೆಲ್ಲ ಡೈಲಿ ಬರ್ತಾ ಇದಾರೆ ನಮ್ಮ ಇದು ಸಂಸ್ಥೆಗೆ, ಈ ತರ ಪ್ರತಿಭಟನೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಅವ್ರಿಗೆ ಮೊದಲು ಆರ್ಡರ್ ಕಾಪಿ ಕೊಡೋಣ ಅಂತ ನೀವು ಹೋಗಿ ಕೇಳಬೇಕು ಸರ್ಕಾರದ ಮಟ್ಟಿಗೆ. ಸರ್, ಈಗ ಎಲ್ಲಾ ಇಲಾಖೆದಲ್ಲಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ನೀವು ಹೋದಾಗ ಈ ತರದ್ ನಿಮ್ದ್ರಲ್ಲಿ ಏನಾದ್ರು ಡಿಮ್ಯಾಂಡ್ ಸಿಕ್ಕಿದಾರ? ಏನಾದ್ರು ಕೊಟ್ರೆ ನಾವು ಆರ್ಡರ್ ಕಾಪಿ ಕೊಡ್ತೀವಿ, ಈ ತರದ್ ಯಾವ್ದಾದ್ರು ನಿಮ್ ಗಮನಕ್ಕೆ ಬಂದಿದೆಯಾ? MD ಅವರು ದುಡ್ಡು ಕೇಳಿಲ್ಲ ಸರ್ ಹೇಳ್ಬೇಕಂತಂದ್ರೆ. ಆದ್ರೆ MD ಅವ್ರ ಕಡೆಯಿಂದ ನನಗೆ ಒಂದು ಮಾಹಿತಿ ಸಿಕ್ತು. ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಒಂದು BMTC ಆಸ್ಪಿರೆಂಟ್ಸ್ ಡ್ರೈವರ್ ಪೋಸ್ಟ್ ಇರುತ್ತಲ್ಲ ಸರ್, ಈ ಪೋಸ್ಟಿಗೆ ಎಷ್ಟೊಂದ್ ಜನ ಮಿನಿಸ್ಟರ್ಸ್ ಕಾಲ್ ಮಾಡಿದಾರಂತೆ. ಮಿನಿಸ್ಟರ್ಸ್ ಕಾಲ್ ಮಾಡಿ ನಮ್ ಕಡೆ ಒಂದಷ್ಟು ಜನ ಹುಡುಗರಿದ್ದಾರೆ, ಇದನ್ನ ಸೇರ್ಸ್ಕೊಳ್ಳಿ ಅಂತ ಹೇಳಿ. ಯಾಕೆಂದ್ರೆ ನಾವು ಮಾನ್ಯ ಯಾರೇ ಮಿನಿಸ್ಟರ್ಸ್ ಇರ್ಬೋದು, MLA ಇರ್ಬೋದು, ಮಧ್ಯವರ್ತಿಗಳು ಇರ್ಬೋದು, ನಾವು ಈ ಒಂದು BMTC MD ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಆ ಸಂಸ್ಥೆಯಿಂದ ಏನಾದ್ರು ಕರಪ್ಷನ್ ಮುಖಾಂತರ ಏನಾದ್ರು ಪೋಸ್ಟ್ ತಗೋಬೇಕು. ನಾನು ವಿದ್ಯಾರ್ಥಿಗಳಿಗೂ ಹೇಳ್ತಾ ಇದೀನಿ, ನೋಡಿ ಸರ್, ನಾವು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದೀವಿ ಪ್ರತಿಯೊಂದು ಸಂಸ್ಥೆಗೂ ವಿರುದ್ಧ. ಮತ್ತೆ ಯಾವುದೇ ಒಬ್ಬ ಅಲ್ಲಿ ನನಗೆ ಮಾಹಿತಿ ಬಂದಿದ್ದ ಪ್ರಕಾರ ಸ್ವಲ್ಪ ದುಡ್ಡು ಕೊಟ್ಟು ಜಾಬ್ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಿರೋ ತರ ಜಾಬ್ ಸಿಗಲ್ಲ. ಯಾಕೆ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು KE ಎಕ್ಸಾಮ್ ಮಾಡಿದಾಗ ಸ್ಕೋರ್ ಲಿಸ್ಟ್ ಬಿಡ್ತಿದೀವಿ ಸರ್. ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಸೆಲೆಕ್ಟ್ ಆಗಲ್ಲ ಅಂತ ನಾವೇ ಎಕ್ಸೆಲ್ ಶೀಟ್ ಅಲ್ಲಿ ಹಾಕ್ಬಿಟ್ರೆ ವಿತ್ ರೋಸ್ಟರ್ ಪ್ರಕಾರ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಇನ್ನೂ ಔಟ್ ಅಂತ ಗೊತ್ತಾಗ್ಬಿಡುತ್ತೆ. ಯಾವುದೇ ರೀತಿ ಎಕ್ಸ್ಟ್ರಾ ಪರ್ಸನ್ ತಗೊಂಬಂದ್ ಅಲ್ಲಿ ಕುಂಡಿಸೋಕ್ ಆಗಲ್ಲ. ನಾವು ಸರ್ಕಾರಕ್ಕೂ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ನೀವು ಯಾವುದೇ ನೋಟಿಫಿಕೇಶನ್ ಮಾಡ್ಬೇಕಂದ್ರೂ ಒಂದು ಟೈಮ್ ಲಿಮಿಟ್ ಇರ್ಲಿ, ಮತ್ತೆ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ. ಬೇರೆ ಇನ್ನೇನು ಬೇಡ ಸರ್ ನಮ್ಗೆ, ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ. ಮತ್ತೆ ಯಾವುದೇ ಒಂದು ನೋಟಿಫಿಕೇಶನ್ ಆದ್ರೂ ಅದಕ್ಕೊಂದು ಟೈಮ್ ಲಿಮಿಟ್ ಇರ್ಲಿ. ಟೈಮ್ ಟೇಬಲ್ ಇತ್ತಂತಂದ್ರೆ ನೋಡಿ, ಇದು 1 ವರ್ಷ ಮೇಲೆ ಆಗಿದೆ ನೋಟಿಫಿಕೇಶನ್ ಆಗಿ. ಸರ್, ಈಗ ಡಿಲೇ ಆಗಿರೋದಕ್ಕೆ ಕಾರಣ ಮಿನಿಸ್ಟರ್ಗಳು ಹಾಗೂ ಸಚಿವರ ಒತ್ತಾಯದ ಮೇಲೆ ಇದು ಡಿಲೇ ಆಗಿದೆ. ಅವ್ರ ಕಡೆ ಅವ್ರಿಗೆ ಸೇರಿಸ್ಕೊಂಡಿಲ್ಲ ಅನ್ನೋದಕ್ಕೆ ಈ ಲಿಸ್ಟ್ ಡಿಲೇ ಆಗಿದೆ. ಮೇ ಬಿ ಇರ್ಬೋದು ಸರ್. ಈಗ ಅದನ್ನ ಅದು ಒನ್ ಆಫ್ ದ ರೀಸನ್. ಯಾಕೆಂದ್ರೆ ಅವ್ರು ಕೇಳಿದಾಗ, ಮಿನಿಸ್ಟರ್ಸ್ ಕೇಳಿದಾಗ ಇವ್ರು ಇಲ್ಲ ಅಂತ ಹೇಳಿರ್ತಾರಲ್ವಾ, ನಾವ್ ಹಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಯಾಕೆ ಅಂತ ಅವ್ರು ಫೈಂಡ್ ಔಟ್ ಮಾಡ್ಬೇಕಲ್ಲ. ಈಗ ಅವ್ರಿಗೆ ಕೊಟ್ಟಿದ್ರೆ ಅವ್ರ ಕಡೆಯಿಂದ ಒಂದಷ್ಟು ಜನ ಸೀಟ್ ತಗೊಂಡು ದುಡ್ಡು ತಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆರ್ಡರ್ ಕಾಪಿ ಕೊಟ್ಟಿರ್ತಿದ್ರು. ತಮ್ಮ ಹೆಸರು ಸರ್? ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್, ಅಧ್ಯಕ್ಷರು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ. ಸವಿತಾ ಪಾಟೀಲ್ ಅಂತ. ನಾನು ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಹೊಂಬರ್ಡಿ ಗ್ರಾಮದಿಂದ ಬಂದಿರೋದು. ನಾನು BMTC ನಿರ್ವಾಹಕ ಹುದ್ದೆಗೆ ಅಪ್ಲೈ ಮಾಡಿ ಇವಾಗ 1 ವರ್ಷ ಆಯ್ತು. ಲಾಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಆಗಿರೋದು. ಅಲ್ಲಿಂದ ಸೆಪ್ಟೆಂಬರ್ 1ರಲ್ಲಿ ಎಕ್ಸಾಮ್ ಆಯ್ತು. ಎಕ್ಸಾಮ್ ಆಗಿ ಒಂದು 8-15 ದಿವಸದಲ್ಲೆಲ್ಲ ರಿಸಲ್ಟ್ ಬಿಟ್ರು. ನೆಕ್ಸ್ಟ್ ನವೆಂಬರ್ 12ರಿಂದ ಡಿಸೆಂಬರ್ 2ವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಯ್ತು. ನಾವು ಹೈದರಾಬಾದ್ ಕರ್ನಾಟಕದವ್ರಿಗೆಲ್ಲ ಲಿಸ್ಟ್ ಬಿಟ್ಟು 4 ದಿನದಲ್ಲೇ ಆರ್ಡರ್ ಕಾಪಿ ಕೊಟ್ಬಿಟ್ರು. ಅದೇ ಆಸೆ ಇಟ್ಕೊಂಡು ನಾವು ನಮಗೂ ಇವಾಗ ಆರ್ಡರ್ ಕಾಪಿ ಕೊಡ್ತಾರೆ ಅಂತ ಇರೋ ಬರೋದೆಲ್ಲರ ಹತ್ರನೂ ಹೇಳಿದ್ವಿ, ಆಯ್ತು ನಮ್ ಜಾಬ್ ಆಗಿದೆ ನಾವು ಹೋಗ್ತೀವಿ ಅಂತ. ಇವಾಗ ಊರಲ್ಲೂ ಹೇಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಎಲ್ಲರೂ ಕೇಳ್ತಾರೆ, ಯಾವಾಗ ಹೋಗ್ತೀರಾ, ಅಟ್ಲೀಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು, ಇನ್ನೂ ಹೋಗ್ತಾ ಇಲ್ವಲ್ಲ ಅಂತ. ನಾಳೆ ಅಂತ ಹೇಳೋದ್ರೊಳಗೆ ನಮ್ಗೆ ಸಾಕಾಗಿ ಬೇಜಾರಾಗಿ ಹೋಗಿದೆ. ಮನೆಯಲ್ಲಿ ಮಕ್ಕಳು, ತಂದೆ ತಾಯಿ, ಗಂಡ ಎಲ್ಲರೂ ಕೇಳ್ತಾ ಇದಾರೆ. ಏನ್ ಉತ್ತರ ಕೊಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅಂಡ್ ರಾಮಲಿಂಗಾರೆಡ್ಡಿ ಸರ್, ಸಾರಿಗೆ ಸಚಿವರು, ಅವರಿಬ್ರು ಗಮನಕ್ಕೆ ತರೋದೇನಂದ್ರೆ, ನಿಮ್ ಕಾಲಿಗೆ ಬೀಳ್ತೀವಿ ಅಂತ ತಿಳ್ಕೊಂಡ್ರೆ ಪರವಾಗಿಲ್ಲ. ನಾವು BMTC ಆಫೀಸಿಗೆ ಶಾಂತಿನಗರಕ್ಕೆ ಫೋನ್ ಮಾಡಿದ್ರೆ ಅವ್ರೇನ್ ಹೇಳ್ತಾರೆ, ನೀವು ಇಲ್ಲಮ್ಮ ನಾವು ಏಪ್ರಿಲ್ ಎಂಡ್ ಒಳಗೆ ಬಿಡ್ತೀವಿ, ಮಾರ್ಚ್ ಕೇಳಿದ್ವಿ, ಮಾರ್ಚ್ ಅಂದ್ರು, ಏಪ್ರಿಲ್ ಅಂದ್ರು, ಇವಾಗ ಮೇ ಅಂತ ಇದಾರೆ. ಹೀಗೆ ಮಾಡ್ತಾ ಇದ್ರೆ ನಾವ್ ಎಲ್ಲಿವರೆಗೂ ಅಂತ ಮನೇಲಿ ಕೂತ್ಕೊಂಡು ತಿನ್ನೋದು? ಇಷ್ಟು ವಯಸ್ಸಾಗಿ ನಾವು ಜಾಬ್ ತಗೊಂಡು ಕಷ್ಟಪಟ್ಟು ಓದಿ ಅರ್ಧ ಮಾರ್ಕ್ಸ್ಗೂ ಒಂದು ಕ್ವಶನ್ ತಪ್ಪಾದ್ರೆ ತಪ್ಪಾಗಿರೋದು ಮಾರ್ಕ್ಸ್ ಕಟ್ ಆಗಿ, ಕರೆಕ್ಟ್ ಆಗಿರೋದು ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದು ಭಯ ಇಟ್ಕೊಂಡು ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿ, ಅಟ್ಲೀಸ್ಟ್ ನಾವು ಪಾಸ್ ಆಗಿದೀವಿ ಅನ್ನೋ ಖುಷಿ ಪಡ್ಬೇಕಾ, ಇಲ್ಲ ಲೇಟ್ ಮಾಡ್ತಾ ಇದಾರೆ ಅಂತ ದುಃಖ ಪಡ್ಬೇಕಾ? ನಿದ್ದೆ ಬರಲ್ಲ, ಚಿಂತೆ ಮಾಡ್ತಾ ಇದ್ರೆ ಏನಪ್ಪಾ ಇದು, ಏನ್ ಮಾಡೋದು ಮುಂದೆ ಅನ್ನೋದು ಆಗ್ತಾ
ಇದೆ. ಬೇಗ ಆರ್ಡರ್ ಕಾಪಿ ಕೊಟ್ರೆ ನಿಮ್ ಖಾಲಿ ಬೀಳ್ತೀವಿ, ಒಳ್ಳೇದಾಗತ್ತೆ. ಬಡವರು ಯಾರೋ ಇಲ್ಲಿ ಇದ್ದವರು ಶ್ರೀಮಂತರು ಯಾರು ಬಂದಿಲ್ಲ, ಎಲ್ಲ ಕಷ್ಟಪಟ್ಟು ಓದಿ ಬಡತನದಿಂದ ಬಂದು ಏನೋ ಒಂದು ಗೌರ್ಮೆಂಟ್ ಜಾಬ್ ಆಯ್ತಲ್ಲ ಅಂತ ಬಂದಿರೋರೇ ತುಂಬಾ ಜನ ಇದ್ದಾರೆ. ಇನ್ನು 2286 ಜನದಲ್ಲಿ ಮೋಸ್ಟ್ಲಿ ಶ್ರೀಮಂತರು ಇರೋರು ಅಂದ್ರೆ 86 ಜನ ಇರಬೇಕು. ಅಟ್ಲೀಸ್ಟ್ ಗೌರ್ಮೆಂಟ್ ಜಾಬ್ ತಗೊಳ್ಳೋಣ ಇದಕ್ ಬಂದಿರೋರು ಎಲ್ಲ ಅವ್ರವ್ರ ಜೀವನಾವಶ್ಯಕತೆ ಪೂರೈಸ್ಕೊಳಕ್ ಬಂದಿರೋರೇ ಒಂದು 2000 ಮೇಲಿದ್ದಾರೆ ಜನ. ದಯವಿಟ್ಟು ನಮ್ಗೆ ಆರ್ಡರ್ ಕಾಪಿ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ನಮ್ಮ ಮಕ್ಕಳು ಮರಿ ಭವಿಷ್ಯಕ್ಕೆ ಒಂದು ಒಳ್ಳೇದಾಗುತ್ತೆ. ಯಾಕಂದ್ರೆ ಸ್ಕೂಲ್ ಸ್ಟಾರ್ಟ್ ಆದ್ರೆ ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಇವಾಗ. ತಡ ಅದು ನಮಗೆ ರೀಸನ್ ಹೇಳಿ. ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ, ವೆಬ್ಸೈಟ್ ಚೆಕ್ ಮಾಡಿ, ಅದು ಚೆಕ್ ಮಾಡ್ತಾ ಇರಿ, ಚೆಕ್ ಮಾಡಿ. ಸಾಯಂಕಾಲ 6 ಗಂಟೆ ಆದ್ರೆ ವೆಬ್ಸೈಟ್ ಚೆಕ್ ಮಾಡೋದು. ಏನ್ ಮಾಡೋದು, ಒಂದ್ ದಿವಸನು ಇವತ್ತು ಬಂದಿಲ್ಲ ಅಂತ ಮತ್ತೆ ಬೇಜಾರಾಗೋದು. ಡೈಲಿ ವೆಬ್ಸೈಟ್ ಇವತ್ತು ಸಂಡೇ ಬಂದಿಲ್ಲ ನಾಳೆ ಬರ್ಬೋದು ಅಂತ ಮನೇಲಿ ಹೇಳೋದು, ಮತ್ ಮಂಡೇನು ಬರಲ್ಲ. ಇವ್ರಿಗೆ ಏನ್ ಹೇಳೋದು, ನಮ್ಗೆ ಕರೆಕ್ಟ್ ಆಗಿ ರೀಸನ್ ಕೊಡಿ, ಇಲ್ಲ ಇಂತ ಡೇಟ್ ಕೊಡಿ, ಅಲ್ಲಿವರೆಗೂ ನಾವು ಬಿಡ್ತೀವಿ. ಆಮೇಲೆ ಬಂದು ನಿಮ್ಮ ಆಫೀಸಿಗೆ ನಾವು ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡ್ತೀವಿ. ಇಲ್ಲ ಅಂದ್ರೆ ನಿಮ್ಗೆ ಆಗಲ್ವಾ, ಕೇಳಿದ್ರೆ ಗೌರ್ಮೆಂಟ್ ಲಿಸ್ಟ್ ಕಳ್ಸಿದೀವಿ, ಅವ್ರು ಹೇಳಿದ್ಮೇಲೆ ನಾವು ಇವತ್ತೇ ಹೇಳಿದ್ರೆ ಇವತ್ತೇ ಬಿಡ್ತೀವಿ ಅಂತಾರೆ. ಗೌರ್ಮೆಂಟ್ ಅವ್ರು ಯಾಕೆ ಕೊಡ್ತಾ ಇಲ್ಲ, ಅದನ್ನಾದ್ರೂ ರೀಸನ್ ಗೌರ್ಮೆಂಟ್ ಅವ್ರಾದ್ರೆ ಹೇಳಿ. ಈ ಅಧಿಕಾರಿಗಳು ಕೇಳ್ಬೇಕಾ, ಇಲ್ಲ ಗೌರ್ಮೆಂಟ್ ರಾಜಕಾರಣಿಗಳು ಕೇಳ್ಬೇಕಾ, ಮುಖ್ಯಮಂತ್ರಿಗಳು ಡೈರೆಕ್ಟ್ ಆಗಿ ಹೇಳಿ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ, ನೀವು ಮುಖ್ಯಮಂತ್ರಿ ಹತ್ರ ಹೋಗಿ ಅಂದ್ರೆ ನಾವು ಅಲ್ಲಿಗಾದ್ರೂ ಹೋಗ್ತೀವಿ. ನಾವು ಅದಕ್ಕೂ ರೆಡಿ. ಯಾಕಂದ್ರೆ ನಮ್ ಜೀವನದ ಪ್ರಶ್ನೆ, ನಮ್ಗೆ ಅಷ್ಟು ಬೇಜಾರಾಗಿದೆ. ನಿಜ ನಾನು ಒಂದು 10 ಸರಿ ಹತ್ತಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಪ್ರಾಂಪ್ಟ್ ಆಗಿ ಒಂದು 10 ಸರಿ ಹತ್ತಿದ್ದೀನಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಆತರ ಇದೆ ಇವಾಗ. ಒಬ್ಬೊಬ್ರ ಪರಿಸ್ಥಿತಿ ಒಂದೊಂದರ ಇದೆ, ನಂದು ಒಬ್ಬಳದೇ ಅಂತ ಅಲ್ಲ. 2286 ಜನದಲ್ಲಿ ನಿಜ ಹೇಳ್ಬೇಕಂದ್ರೆ ಒಂದ್ 86 ಜನ ಏನೋ ಸುಖದಿಂದ ಬಂದಿರೋರು ಇರ್ಬೋದು. ಇದ್ರಲ್ಲಿ 2200 ಜನ ಅಂತೂ ಕಷ್ಟಪಟ್ಟೆ ಬಂದಿರ್ತಾರೆ. ಇವತ್ತು 1000, 2000, 3000 ಖರ್ಚು ಮಾಡ್ಕೊಂಡು ತುದಿ ಬೀದರ್ ಡಿಸ್ಟಿಕ್ ಇಂದ ಇಲ್ಲಿವರೆಗೂ ಬಂದಿದ್ದಾರೆ, ಬೆಂಗಳೂರವರೆಗೂ. ಇಲ್ಲ ಹತ್ರ ಇದ್ದವ್ರಿಗೆ ಬರಾಕೇನೆ ಕಷ್ಟ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ. ಬೀದರಿಂದ ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ ಆ ಕಡೆಯಿಂದ ಎಲ್ಲ ನಿದ್ದೆಗೆಟ್ಟು ಬಂದು ಇವಾಗ ನೈಟ್ ಮತ್ತೆ ಈ ಕಡೆಯಿಂದ ನಿದ್ದೆಗೆಟ್ಟು ಹೋಗಿ ಎಷ್ಟು ಕಷ್ಟ ಆಗುತ್ತೆ ಬಡವ್ರ ಮಕ್ಕಳಿಗೆ ಗೊತ್ತು. ನೀವು ಕಾರಲ್ಲಿ 0 ಟ್ರಾಫಿಕ್ ಅಲ್ಲಿ ಓಡಾಡೋರಿಗೆ ಇದೆಲ್ಲ ಗೊತ್ತಾಗಲ್ಲ. ನಿಜ ಹೇಳ್ಬೇಕಂದ್ರೆ ನೀವು ಪುಣ್ಯ ಬರುತ್ತೆ, ನಿಮ್ ಹೆಂಡ್ರ ಮಕ್ಳಿಗೆ ಪುಣ್ಯ ಬರ್ಬೇಕಂದ್ರೆ ಬಡವ್ರನ್ನ ಅಲದಾಡ್ಸೋದ್ ಫಸ್ಟ್ ಬಿಡಿ. ನಿಮ್ ಕೈಲಿಂದ ಆಗ್ಲಿಲ್ಲ ಅಂದ್ರೆ ನಿಮ್ ಸರ್ಕಾರನೇ ಬೇಡ ನಮ್ಗೆ. ನಾವು ಆರಿಸಿ ನಿಮ್ಮನ್ ಮೇಲ್ಗಡೆ ಕೂರಿಸಿ ನಿಮ್ ಕಡೆಯಿಂದ ನಾವು ಬೇಡಿ ತಗೊಳಂತದ್ ಏನಿಲ್ಲ. ಯಾಕಂದ್ರೆ ಪುಕ್ಸಟ್ಟೆ ಅಂತ ನಮ್ಗೆ ಜಾಬ್ ಕೊಡ್ತಾ ಇಲ್ಲ, ಯಾರಿಗೂ ಕೊಡ್ತಾ ಇಲ್ಲ ಪುಕ್ಸಟ್ಟೆ. ಅರ್ಧರ್ಧ ಮಾರ್ಕ್ಸಿಗೂ ನಾವು ಕಷ್ಟಪಟ್ಟು ಓದಿರೋದು ನಮಗ್ ಗೊತ್ತು. ಒಂದ್ ಹೊತ್ತು ಊಟ ಬಿಟ್ಟು ಓದಿದೀವಿ. ನಿದ್ದೆ ಬರುತ್ತೆ ಅಂತ ನಿಜ ನಾನು 12 ಗಂಟೆವರೆಗೂ ಊಟ ಮಾಡಲ್ಲ, ಅಷ್ಟು ನಿದ್ದೆಗೆಟ್ಟು. ಯಾಕಂದ್ರೆ ಮದ್ವೆ ಆಗಿ 10 ವರ್ಷವರೆಗೂ ಬಿಡು ನಮ್ ಕ್ಯಾಸ್ಟ್ ಜಾಬ್ ಆಗಲ್ಲ, ನಮ್ ಕ್ಯಾಸ್ಟ್ ಅವ್ರಿಗೆ ಜಾಬ್ ಆಗಲ್ಲ, ನಾವು 3B ಕ್ಯಾಟಗರಿ, ನಮ್ ಕ್ಯಾಸ್ಟ್ಗೆ ಎಲ್ಲಿ ಜಾಬ್ ಸಿಗ್ಬೇಕಂತ ಬಿಟ್ಟಿದ್ದೆ. ಏನೋ ಒಂದು ಹೋಪ್ ನೋಡೋಣ, ನಮ್ ಸ್ವಂತ ಪ್ರಯತ್ನದಿಂದ ಓದಿ ಆಗತ್ತೆ ಅಂತ ಕಷ್ಟಪಟ್ಟು ಓದಿ. ನಿಜ ಸರ್, ನಾನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳಿ ಕೆಲಸ ಮಾಡ್ಕೊಂತ, ಯಾಕಂದ್ರೆ ಜೀವನ ನಡೆಯಲ್ಲ. ಮನೇಲಿ ಕೂತ್ಕೊಂಡು ಓದಕ್ಕೆ ನಮ್ಗೆ ಆಗಲ್ಲ, ನಮ್ ಶಕ್ತಿ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ ಮದರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಬ್ಲೂಟೂತ್ ಹಾಕೊಂಡು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳಿ 2 ತಿಂಗಳು ನಾನು ಕಷ್ಟಪಟ್ಟು ಓದಿ ಈ ಜಾಬ್ ತಗೊಂಡಿರೋದು. ಅದಕ್ಕಾದ್ರೂ ಬೆಲೆ ಬೇಡವಾ? ಎಷ್ಟೊಂದ್ ಜನ ಈ ತರ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ. ನಿದ್ದೆಗೆಟ್ಟು ಓದಿ ಎಕ್ಸಾಮ್ ಬರೆದು ಪಾಸ್ ಆಗಿ ನಾವು ರಿಸಲ್ಟ್ ಕಾಯ್ದು ಅರ್ಧ ಮಾರ್ಕ್ಸ್ ಅಲ್ಲಿ ಹೋದ್ರೆ ನಮ್ದು ಹೋಯ್ತು. ಯಾರಾದ್ರೂ ಕೊಡ್ತಾರೆ ಬಿಡು, ಕನ್ಫ್ಯೂಷನ್ ಅಂತ ಯಾರು ಕೊಡಲ್ಲ. ಅರ್ಧ ಮಾರ್ಕ್ಸ್ ಅಲ್ಲಿ ಹೋಯ್ತು ಅಂತ ಕನ್ಫ್ಯೂಷನ್ ಯಾರು ಕೊಡಲ್ಲ. ಕೊಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಕಷ್ಟಪಟ್ಟು ನಮ್ಗ್ ಬೆಲೆ ಬೇಡವಾ? ನಿಮ್ ಮಕ್ಳಿಗಾದ್ರೆ ಬಿಡ್ತೀರಾ? ಒಂದ್ ಎಲೆಕ್ಷನ್ ಆದ್ರೆ ರಿಸಲ್ಟ್ ಬಿಡಕ್ಕೆ 2 ದಿನ, ಪ್ರಮಾಣ ವಚನ ತಗೊಳಕ್ಕೆ 2 ದಿನ, 2 ದಿನದಲ್ಲಿ ಎಲ್ಲ ಮುಗಿಯುತ್ತೆ. ನಮಗಾದ್ರೆ ತಿಂಗಳು ಅಂದ್ಬಿಟ್ಟು 6 ತಿಂಗಳು, 8 ತಿಂಗಳು, ವರ್ಷ. ಬಡವ್ರ ಮಕ್ಳಿಗೆ ಬೆಲೆ ಇಲ್ಲ. ನಾವು ಓಟ್ ಹಾಕಿರೋದಕ್ಕೆ ನೀವು ಹೋಗಿ ಅಲ್ಲಿ ಕೂತ್ಕೊಂಡಿರೋದು. ನಾವೇ ಓಟ್ ಹಾಕ್ಲಿಲ್ಲ ಅಂದ್ರೆ ದೇವರಾಣೆ ನೀವು ಅಲ್ಲಿ ಹೋಗಿ ಕೂತ್ಕೊಂತಿರ್ಲಿಲ್ಲ. ನಿಮ್ ಫ್ರೀ ಬಸ್ಸು ಬೇಡ, ನಿಮ್ ರೇಷನ್ ಅಕ್ಕಿನೂ ಬೇಡ. ನಮ್ ಜಾಬ್ ನಮ್ ಕೊಡಿ, ನಮ್ ದುಡ್ಡಲ್ಲಿ ನಾವು ಮಾಡ್ಕೊಂಡ್ ತಿಂತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ದಯವಿಟ್ಟು ಹೇಳ್ತೀನಿ, ನಿಮ್ಗೆ ಕೈ ಮುಗಿದ್ ಕೇಳ್ಕೊತೀನಿ. 1 ವರ್ಷ ಆಯ್ತು ನಾವು ಕಾಯ್ತಾ ಇದ್ದು. ಎಕ್ಸಾಮ್ ಬರೋದಂತೂ 8 ತಿಂಗಳಾಯ್ತು. ಬೇರೆಯವರಿಗೆಲ್ಲ ಯಾವ ತರ ಇದು ಮಾಡ್ತೀರಾ ನಮ್ಗೆ ಆ ತರ ರೆಸ್ಪಾನ್ಸ್ ಮಾಡಿ, ನಮ್ಗೆ ಒಂದು ಡೇಟ್ ಕೊಡಿ, ಅಲ್ಲಿವರೆಗೂ ನಾವು ವೇಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಾಂದಿನಿ ಅಂತ. ನಾನು ಚಿತ್ರದುರ್ಗ ಡಿಸ್ಟಿಕ್ ಇಂದ ಬಂದಿರೋದು. 2286 ಪೋಸ್ಟ್ಗೆ ಫೆಬ್ರವರಿ 24ನೇ ತಾರೀಕು ನೇಮಕಾತಿ ಪ್ರಕ್ರಿಯೆ ನಡೆಸಿದ್ದು. ಸೆಪ್ಟೆಂಬರ್ 1ನೇ ತಾರೀಕು ಎಕ್ಸಾಮ್ ನಡೆಸಿದ್ದು. ಸೆಪ್ಟೆಂಬರ್ 1ನೇ ತಾರೀಕು ಎಕ್ಸಾಮ್ ನಡೆಸಿರೋದು. ನವೆಂಬರ್ 13ರಿಂದ ಡಿಸೆಂಬರ್ 3ರವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯಿತು. ಮತ್ತು ಜನವರಿ 20ನೇ ತಾರೀಕು ಪ್ರಾವಿಷನಲ್ ಲಿಸ್ಟ್ ಬಿಟ್ಟರು. ಇನ್ನೂವರೆಗೂ ಫೈನಲ್ ಲಿಸ್ಟ್ ಬಿಟ್ಟಿಲ್ಲ. ಸೊ ಆದಷ್ಟು ಬೇಗ ಲಿಸ್ಟನ್ನು ಬಿಡಿಸ್ಕೊಡ್ಲಿಕ್ಕೆ ನಾವು ಮುಖ್ಯಮಂತ್ರಿ ಸರ್ ಹತ್ರ ಮತ್ತೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀವಿ. ನಾವು ಲಾಸ್ಟ್ ಮಂತ್ 24th ಮೀಟ್ ಮಾಡಕ್ ಹೋಗಿದ್ವಿ. MD ಸರ್ನ ಮೀಟ್ ಮಾಡಿದ್ವಿ, ಮತ್ತೆ ಒಳಗಡೆ ರಿಕ್ರೂಟ್ಮೆಂಟ್ ಹೆಡ್ ಅಬ್ದುಲ್ ಅಹದ್ ಸರ್ನ ಮೀಟ್ ಮಾಡಿದೀವಿ. ಅವ್ರು ಹೇಳ್ತಿದ್ದಾರೆ ನೀವೇ ಅಬ್ಜೆಕ್ಷನ್ ಹಾಕಿರೋದು, ಅದಕ್ಕೆ ಲೇಟ್ ಆಗ್ತಾ ಇದೆ. ಸೊ ಎಲ್ಲ ನೀವು ಹಾಕಿ ಮತ್ತೆ ನಮಗೆ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರು.
ಮತ್ತೆ ಅಲ್ಲಿ ಒಳಗಡೆ ರಿಕ್ರೂಟ್ಮೆಂಟ್ ಹೆಡ್ ಅವರು ಇನ್ನೊಂದು ಮಾತು ಹೇಳಿದ್ರು, ಮಿನಿಸ್ಟರ್ ಸರ್ ಮನಸ್ಸು ಮಾಡಿದ್ರೆ ನಾಳೆನೆ ಬಿಡ್ತಾರೆ, ಬಿಡಿಸ್ಕೊಳ್ಳೋದು ನಿಮ್ ಕೈಯಲ್ಲೇ ಇದೆ ಅಂತ ಅವ್ರು ಹೇಳಿದ್ರು. ಅಬ್ಜೆಕ್ಷನ್ ಸ್ವಲ್ಪ ಜನ ಏನೋ PDPದು ರಿಸರ್ವೇಶನ್ ಕೊಟ್ಟಿಲ್ಲ ಅಂತ ಹೇಳಿ 26 ಮೆಂಬರ್ಸ್ ಅಬ್ಜೆಕ್ಷನ್ PDP ಅವರಿಗೆ ರಿಸರ್ವೇಶನ್ ಕೊಟ್ಟಿಲ್ಲ ಅಂತ ಹೇಳಿ ಹಾಕಿದ್ದಾರೆ. ರೋಸ್ಟರ್ ಸರಿ ಇಲ್ಲ ಅಂತ. ಅವ್ರ ಪ್ರಕಾರ ಸರಿ ಇಲ್ಲ. ನಾವು ಏನ್ 2286 ಜನ ಇದೀವಿ, ನಮ್ ಪ್ರಕಾರ ರೋಸ್ಟರ್ ಸರಿ ಇದೆ. ಆಗ ರೋಸ್ಟರ್ ತಪ್ಪಾಗಂಗಿದ್ರೆ HK ಅವ್ರಿಗೂ ಕೂಡ ತಪ್ಪಾಗ್ಬೇಕಿತ್ತು. ಬಟ್ ಅವ್ರು ಆಲ್ರೆಡಿ 4 ತಿಂಗಳಿಂದ ಜಾಬ್ ಮಾಡ್ತಾ ಇದ್ದಾರೆ. ಸೊ ನಮ್ ಪ್ರಕಾರ ತಪ್ಪೇನಿಲ್ಲ. ಆದಷ್ಟು ಬೇಗ ಲಿಸ್ಟ್ ನ ಬಿಡಿಸ್ಕೊಡಿ ಅಂತ ಮನವಿ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತ ಎಸ್ ಗುರಿಕಾರ, ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕು ಹಿರೇನಂದೇಳ ಗ್ರಾಮದಿಂದ ಬಂದಿದೆ. ನಾವು ಕೂಡ BMTC ಆಕಾಂಕ್ಷಿ. ಸರ್ಕಾರ 19/4/2024 2500 ಪೋಸ್ಟ್ಗಳಿಗೆ ಕಂಡಕ್ಟರ್ ಹುದ್ದೆನ ಕಾಲ್ಫಾರ್ ಮಾಡ್ತೇವೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ. ಮತ್ತೆ 14/7/2024 HK ಅಭ್ಯರ್ಥಿಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೇವೆ. ಅದಾದ ನಂತರದಲ್ಲಿ 1/9/2024 ನಾನ್ HK ಅಭ್ಯರ್ಥಿಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಮೊದಲಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ HK ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದ್ಬಿಟ್ಟು ಸೆಪ್ಟೆಂಬರ್ ಮಂತಲ್ಲಿ ಅವ್ರಿಗೆ ನವೆಂಬರ್ಗೆ ಡಿಸೆಂಬರ್ಗೆ ಆರ್ಡರ್ ಕಾಪಿ ಕೊಟ್ಟರು. ನಮಗೆ 19/9/2024 ಎಕ್ಸಾಮ್ ಮಾಡಿಬಿಟ್ಟು ನವೆಂಬರಲ್ಲಿ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮುಗೀತು. ಕಡೆಗೆ ಇವರು ಸರ್ಕಾರದವ್ರು ಏನು ಮಾಡಿದ್ರೆ ತಾತ್ಕಾಲಿಕ ಪಟ್ಟಿಯನ್ನು 20/1/2025 ಬಿಟ್ಟಾದ್ಮೇಲೆ 1 ಮಂತಲ್ಲಿ ಅವ್ರು ಏನಂದಿದ್ರು ಅಂದ್ರೆ ನಿಮ್ಗೆ ಫೈನಲ್ ಅಂತಿಮ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿ ನಿಮ್ಗೆ 1 ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ. ಇನ್ನೂ ಯಾವುದೇ ರೀತಿಯ ಆರ್ಡರ್ ಕಾಪಿ ಕೊಟ್ಟಿಲ್ಲ. ನಾವು 2-3 ಸಲ ಕೂಡ ನಾನೇ ಸ್ವತಃ ರಾಮಲಿಂಗರೆಡ್ಡಿ ಅವರಿಗೆ ಒಂದ್ಸಲ ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಬಂದ ಸಂದರ್ಭ NW KSRTC ಹುದ್ದೆಯನ್ನ ಕಡಿತಗೊಳಿಸಿದ್ರು DCOMC ಅವ್ರದ್ದು. ಅವಾಗ ಪ್ರತಿಭಟನೆ ಮಾಡಿಸ್ ನಾನೇ ಸ್ವತಃ ಕೂಡ ರಾಮಲಿಂಗರೆಡ್ಡಿ ಅವರಿಗೆ ಮನವಿ ಕೊಟ್ಟೆ, ಆಯ್ತಪ್ಪ ನಾ ಅತಿ ಶೀಘ್ರದಲ್ಲೇ ಅಂತ. ಅದಾದ ನಂತರದಲ್ಲಿ ದೇವರಿಗಿಪ್ಪರಿಗೆಲ್ಲೂ ಸಹ ಒಂದ್ಸಲ ಕಂಡಕ್ಟರ್ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ BMTC ಸೆಲೆಕ್ಷನ್ ಆದ್ರು. ಅವಾಗ ಕೂಡ ಅತಿ ಶೀಘ್ರದಲ್ಲಿ. ಅಷ್ಟೇ ಅಲ್ಲದೆ ಸ್ವತಃ ರಾಮಲಿಂಗರೆಡ್ಡಿನ ಇನ್ನೊಂದ್ಸಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಕದ ತಾಲೂಕು ಯಲಬುರ್ಗಿ ತಾಲೂಕಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಇದ್ರು. ಅವರಿದ್ದಂತ ಸಂದರ್ಭದಲ್ಲಿ ಕೂಡ ನಾನು ಮನವಿ ಕೊಟ್ಟಿದ್ದೀನಿ ಅತಿ ಶೀಘ್ರದಲ್ಲೇ ಅಂತಂದ್ರು. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದ ನಮ್ಮ ಮನವಿಗೆ ಅವರು ಸ್ಪಂದಿಸ್ತಾ ಇಲ್ಲ. BMTC MD ಅವರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ರಾಮಲಿಂಗರೆಡ್ಡಿ ಅವ್ರು ಹೇಳಿದ್ರೆ ನಾವು ಇವತ್ತೇ ಬಿಡುಗಡೆ ಮಾಡ್ತೀವಿ ಅಂತಿಮ ಪಟ್ಟಿ ಅಂತಾರೆ. ನಾವು ಒಂದ್ಸಲ ಫೋನ್ ಮಾಡಿದ್ರೆ ಅವ್ರು ಆಯ್ತಪ್ಪ ನೆಕ್ಸ್ಟ್ ವಾರದಲ್ಲಿ ಹಿಂಗ ಹೇಳ್ತಾ 4 ಮಂತ್ ಆಯ್ತು. 4 ಮಂತ್ ಆದ್ರೂ ಕೂಡ ಯಾವುದೇ ರೀತಿ ಅಂತಿಮ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿ ನಮ್ಗೆ ಆರ್ಡರ್ ಕಾಪಿಯನ್ನು ಕೊಟ್ಟಿಲ್ಲ. ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ, ನಮ್ಮ ಆದಷ್ಟು ಬೇಗ ಆರ್ಡರ್ ಕಾಪಿಯನ್ನು ಕೊಡಬೇಕು. ನಮ್ಮ ಮನವಿಗೆ ಸ್ಪಂದಿಸಬೇಕು, ನಮ್ಮ ನೋವುಗಳಿಗೆ ಸ್ಪಂದಿಸಬೇಕು. ನೀವು ನಮ್ಮಿಂದ ಆಯ್ಕೆಯಾದ ಅಭ್ಯರ್ಥಿಗಳು ನಮಗೆ ನ್ಯಾಯ ದೊರಕಿಸ್ಕೊಡ್ತಾ ಇದ್ರೆ ನೀವು ಯಾವ ಲೆಕ್ಕ? ನಮ್ಮ ಪ್ರಶ್ನೆ ನಮ್ಮ ಮನೆಗೆ ಸ್ಪಂದಿಸಬೇಕು. ಯಾರು ಕೂಡ ಇಲ್ಲಿ ಬಂದಂತವ್ರು ಕೋಟ್ಯಾಧೀಶರ ಮಕ್ಕಳಲ್ಲ, ಎಲ್ಲಾ ಕೂಡ ಬಡತನದಿಂದ ಬಂದು ಬಡತನದಿಂದ ಓದಿ ಹಗಲು ರಾತ್ರಿ ಧಾರವಾಡದಲ್ಲಿ, ಬಿಜಾಪುರದಲ್ಲೋ, ಕಲಬುರಗಿಯಲ್ಲೋ ಇಂಥ ದೊಡ್ಡ ದೊಡ್ಡ ಸಿಟಿ ಬೆಂಗಳೂರಂತೆಲ್ಲ ಬಂದು ರೂಮ್ ಮಾಡಿಕೊಂಡು ರೂಮಿನ ಬಾಡಿಗೆ ಕಟ್ಟೆ, ಲೈಬ್ರರಿ ಫೀಸ್ ಕಟ್ಟೆ ನಾವು ಒಂದು ಹೊತ್ತು ಊಟಕ್ಕೂ ಪರದಾಡಂತ ಸಂದರ್ಭದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ನಾವು ಧಾರವಾಡದಲ್ಲಿ 1 ಹೊತ್ತು ಊಟ ಇರುತ್ತೆ, 1 ಹೊತ್ತು ಊಟ ಇರಲ್ಲ, ಮನೆಯಲ್ಲಿ ದುಡ್ಡು ಹಾಕಲ್ಲ. ಇನ್ನು ಎಷ್ಟು ವರ್ಷ ಬೇಕು? ನಾವೆಲ್ಲ ಊರಲ್ಲೆಲ್ಲ ಜಾಬ್ ಆಗಿದೆ ಅಂತ ಹೇಳ್ತೀವಿ. ಜನ ಏನ್ ಹೇಳ್ತಾರೆ, ಒಂದು ಸುಳ್ಳು ಹೇಳಿದಾನೆ ಜಾಬ್ ಆದ್ರೆ ಯಾಕೆ ಇನ್ನೂ ಡ್ಯೂಟಿ ಜಾಯಿನ್ ಆಯ್ತಲ್ಲ, ಸುಳ್ಳು ಹೇಳಿದಾನೆ ಅಂತ ನಮ್ಮ ಮೇಲೆ ಕೂಡ ಊರಿನ ಜನ ಕೂಡ ಆಪಾದನೆ ಮಾಡ್ತಿದ್ದಾರೆ. ಅದಕ್ಕಾಗಿ ದಯವಿಟ್ಟು ರಾಮಲಿಂಗರೆಡ್ಡಿ ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ಕೋತೇನೆ, ನೀವು 2013 2018 ಇದ್ದಂತ ಸಾರಿಗೆ ಸಚಿವರಾಗ್ರಿ, ಈ ತರ ಇರಬೇಡಿ. ಅವಾಗ ಹೆಂಗ ಮನವಿಗೆ ಸ್ಪಂದಿಸ್ತಿದ್ರಿ, ಮುಖ್ಯಮಂತ್ರಿಗೂ ಕೂಡ ಅದೇ ಮನವಿ ಮಾಡ್ತೀನಿ ನಾನು. ಆ ಶಕ್ತಿ ಯೋಜನೆ ತರ್ತೀರ, ಆ ಶಕ್ತಿ ಯೋಜನೆಯಲ್ಲಿ ಕಂಡಕ್ಟರ್ ಸರಿಯಾಗಿ ಇದಿರಲ್ಲ, ಮನವಿ ಸ್ಪಂದಿಸಲ್ಲ. ನೀವು ಪ್ರತಿಯೊಂದು ಕೂಡ ಕಷ್ಟದಲ್ಲಿದೆ. ಓದೋ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿ. ಯಾವುದೇ ವಿದ್ಯಾರ್ಥಿಗಳ ಭವಿಷ್ಯದ ಚೆಲ್ಲಾಟ ಆಡ್ಬಿಡಿ. ಒಂದ್ಸಲ ಏಜ್ ಟೈಮ್ ವಾಪಸ್ ಬರಲ್ಲ. ನಮ್ಮ ನಂಬ್ಕೊಂಡು ಮನೇಲಿ ವಯಸ್ಸಾದಂತ ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಮನೆ ನಿರ್ವಹಣೆ ಮಾಡೋದು ಕಷ್ಟ. ಎಷ್ಟೋ ಜನ ಮದುವೆ ಆದ ಹೆಣ್ಮಕ್ಳು ಕೂಡ ಮಕ್ಳು ಕಟ್ಕೊಂಡ್ ಬಂದಿದ್ರೆ ನಮ್ದು ಏಜು ಇರಲ್ಲ. ದಯವಿಟ್ಟು ನಮ್ಮ ಮನವಿ ಸ್ಪಂದಿಸಬೇಕಾಗಿ. ಹನುಮಂತ ಎಸ್ ಗುರಿಕರ್, ಕೊಪ್ಪಳ ಡಿಸ್ಟಿಕ್, ಕುಷ್ಟಗಿ ತಾಲೂಕು, ಹಿರೇನಂದೇಳ ಗ್ರಾಮ.